ಧಾನ್ಯ ದ್ರಾಕ್ಷಿಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿ ಕಾಲದಲ್ಲಿ ಜನರಿಗಾಗುವ ಸಂತೋಷಕ್ಕಿಂತಲೂ ನೀನು ನನ್ನ ಹೃದಯದಲ್ಲಿ ಹೆಚ್ಚಾದಂಥ ಆನಂದವನ್ನು ಉಂಟು ಮಾಡಿದ್ದಿ. ಭಾನುವಾರ 29 ಸೆಪ್ಟೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯದ 13ನೇ ವಚನ. ಯಾಕೆಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಮತ್ತು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ನಮ್ಮಲ್ಲಿ ಸುಚಿತ್ತವನ್ನು, ತನ್ನ ಕಾರ್ಯವನ್ನು ನೆರವೇರಿಸಿಕೊಳ್ಳುವಂಥವನಾಗಿದ್ದಾನೆ. ನಾವು ನಮ್ಮನ್ನು ಆತನಿಗೆ ಸಮರ್ಪಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಸುಚಿತ್ತ ನಮ್ಮ ಜೀವನದಲ್ಲಿ. ಕರ್ತನಲ್ಲಿ ಪ್ರಿಯರೇ, ದೇವರು ನಮ್ಮೆಲ್ಲರಿಗೂ ಸ್ವಾತಂತ್ರ್ಯವನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ಆದರೂ ಈ ವಿಚಾರ ನೋಡುವಾಗ ದೇವರು ನಮ್ಮಲ್ಲಿ ತನ್ನ ಕಾರ್ಯವನ್ನು ಸಾಧಿಸಿಕೊಳ್ಳುತ್ತಾನೆ ಎಂಬುವಂಥ ವಿಚಾರ. ನಾವು ನಮ್ಮಲ್ಲಿ ತನ್ನ ಕಾರ್ಯ ಸಾಧಿಸಿಕೊಳ್ಳಬೇಕಾದರೆ ನಮ್ಮದೇ ಆದಂಥ ಚಿತ್ತ ಏನು ಇರುವಂಥದ್ದಿಲ್ಲ. ಆದರೆ ದೇವರು ನಮ್ಮಲ್ಲಿ ತನ್ನ ಚಿತ್ತ ನೆರವೇರಿಸಿಕೊಳ್ಳಬೇಕಾದರೆ ನಾವು ನಮ್ಮನ್ನು ಸಮರ್ಪಿಸಿಕೊಂಡಾಗ, ನಮ್ಮನ್ನು ದೇವರ ಕಾರ್ಯಕ್ಕೆ ಒಪ್ಪಿಸಿಕೊಂಡಾಗ, ದೇವರೇ ನಮ್ಮಲ್ಲಿ ಕಾರ್ಯ ನಡೆಸಲಿ ಎಂಬುದಾಗಿ ನಾವುಗಳು ಒಪ್ಪಿದಾಗ ದೇವರು ಅದ್ಭುತವಾಗಿ ತನ್ನ ಕಾರ್ಯವನ್ನು ನಮ್ಮಲ್ಲಿ ಸಾಧಿಸುವಂತವನಾಗಿದ್ದಾನೆ. ತನ್ನ ಸುಚಿತ್ತ ಇದೆ. ಏನೆಂದರೆ ನಾವು ಆತನಿಗೋಸ್ಕರವಾಗಿ ಇರಬೇಕು, ಆತನ ಕಾರ್ಯಗಳನ್ನು ಮಾಡುವಂತವರಾಗಬೇಕು. ನಾವೇ ನಮ್ಮ ಸ್ವಂತ ಚಿತ್ತದಿಂದ ಆತನ ಕೈಗಳಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿ, ನಮ್ಮ ಜೀವಿತವೇ ಸಾಧನವಾಗಿ ಆತನೇ ಉಪಯೋಗಿಸುವ ಹಾಗೆ ನಾವು ನಮ್ಮನ್ನು ಸಮರ್ಪಿಸಬೇಕು. ಆಗ ಮಾತ್ರ ದೇವರ ಕಾರ್ಯ ನಮ್ಮಲ್ಲಿ ನೆರವೇರುವಂಥದ್ದು, ಅದ್ಭುತಗಳು ನಡೆಯುವಂಥದ್ದು, ನಾವು ಇತರರನ್ನು ದೇವರ ಕಡೆಗೆ ನಡೆಸುವಂಥದ್ದಾಗಿದೆ. ಕರ್ತನಲ್ಲಿ ಪ್ರೇರೆ, ದೇವರು ಮಾಡುವಂಥ ಉಪಕಾರಗಳು ನೆನೆಸಿಕೊಳ್ಳೋಣ. ದೇವರು ನಮಗೋಸ್ಕರವಾಗಿ ಇಟ್ಟುಕೊಂಡಿರುವಂಥ ಸಂಕಲ್ಪವನ್ನು ನಾವು ನೆನೆಸಿಕೊಳ್ಳೋಣ. ದೇವರು ನಮ್ಮನ್ನು ತನ್ನ ಕಾರ್ಯಕ್ಕೋಸ್ಕರವಾಗಿ ಸೃಷ್ಟಿ ಮಾಡಿದ್ದಾನೆ, ಆದರೂ ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ಆ ಸ್ವತಂತ್ರದಲ್ಲಿ ನಾವೇ ಆತನನ್ನು ಆರಿಸಿಕೊಂಡು ಆತನಿಗೋಸ್ಕರವಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳುವಂಥದ್ದೇ ನಾವು ಮಾಡುವಂಥ ಶ್ರೇಷ್ಠವಾದಂತಹ ಕಾರ್ಯ. ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಕರ್ತನೇ, ದಯಮಯ ಸ್ವಾಮಿ, ಕೃಪಾ ಸಂಪೂರ್ಣನಾದ ದೇವರೇ, ನೀನು ನಮ್ಮಲ್ಲಿ ನಿನ್ನ ಕಾರ್ಯ ಸಾಧಿಸಿಕೋ. ಮಹಿಮೆ ನಿನಗಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.